ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಎಂತದ್ದು ಗೊತ್ತಾ, ನನ್ನ ಫೇವರೇಟ್ ಹಾಗೂ ಒಂದು ಸೀಕ್ರೆಟ್ ರೆಸಿಪಿನ ನಿಮ್ಗೆ ನಾನು ಹೇಳಿಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಎಷ್ಟೋ ರುಚಿಕರವಾದ ಸುಲಭವಾಗಿ ಮಾಡಬಹುದಾದ ಸಿಂಪಲ್ ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತಕ್ಕಂಥ ಬಾಂಬೆ ಹಲ್ವಾ. ಸೊ ಇದಂತೂ ಅದ್ಭುತವಾಗಿ ತುಂಬಾ ಸಿಂಪಲ್ ಮತ್ತೆ ತುಂಬಾ ಕಡಿಮೆ ಖರ್ಚಲ್ಲಿ ಮಾಡ್ತಕ್ಕಂಥ ಒಂದು ಸ್ವೀಟ್ ಡಿಶ್. ಇದನ್ನೇ ಬಾಂಬೆಯಲ್ಲಿ ಮತ್ತೆ ಕೇರಳದಲ್ಲೂ ಕೆಲವು ಕಡೆ ತುಂಬಾನೇ ಫೇಮಸ್ ಇದು. ಈ ಒಂದು ಹಲ್ವಾ ತುಂಬಾ ಈಸಿಯಾಗಿರುತ್ತೆ. ಪ್ರಪೋರ್ಷನ್ಸ್ ಕೂಡ ತುಂಬಾ ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಪರ್ಫೆಕ್ಟ್ ಮೆಥಡ್ ಅಲ್ಲಿ ಇದನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಮತ್ತು ಸೀಕ್ರೆಟ್ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಇದನ್ನ ಮಾಡಿದ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹಲ್ವಾ ರೆಡಿ. ಹಾಗಾದ್ರೆ ನಡೀರಿ ಈ ಒಂದು ರೆಸಿಪಿನ ಚಕ ಚಕ ಅಂತ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ನೋಡಿ ಸ್ನೇಹಿತರೆ, ಈ ಒಂದು ಹಲ್ವಾ ಮಾಡ್ಲಿಕ್ಕೆ ನಮ್ಗೆ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಾರ್ನ್ ಫ್ಲೋರ್. ಹೌದು, 1 ಕಪ್ನಷ್ಟು ಕಾರ್ನ್ ಫ್ಲೋರ್ ಸರಿ ಸುಮಾರು ಒಂದು 250 ಗ್ರಾಮ್ ಅಷ್ಟು ಬೇಕಾಗುತ್ತೆ. ಅದ್ರ 2 ಪಟ್ಟು, ಒಂದು 2 ಕಪ್ನಷ್ಟು ಅಂದ್ರೆ 500 ಗ್ರಾಮ್ ಅಷ್ಟು ಗ್ರಾನ್ಯುಲರ್ ಶುಗರ್, ಮತ್ತೆ 1 ಕಪ್ ಸಮ ಪ್ರಮಾಣ. ನೀವು 1 ಕಪ್ ಕಾರ್ನ್ ಫ್ಲೋರ್ ತಗೊಂಡ್ರೆ 1 ಕಪ್ನಷ್ಟು ಘೀ ಬೇಕಾಗುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಮತ್ತೆ ಇದೆಲ್ಲ ಡ್ರೈ ಫ್ರೂಟ್ಸ್, ನೀವು ಯಾವುದೇ ಡ್ರೈ ಫ್ರೂಟ್ಸ್ ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನಾನು ಇಲ್ಲಿ ಬಾದಾಮಿ, ಮಗಜ್ ಮತ್ತೆ ಕಾಜು ಇದನ್ನೆಲ್ಲ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದ್ರೂ ನಿಮ್ಮ ಅನುಗುಣವಾಗಿ ನೀವು ಯಾವ್ದು ಬೇಕಾದ್ರೂ ನೀವು ಡ್ರೈ ಫ್ರೂಟ್ಸ್ ನ ತಗೋಬಹುದು. ಮತ್ತೆ ಒಂದು 3 ಕಾರ್ಡಮಮ್ ಅಂತ ಹೇಳಿದ್ರೆ ಏಲಕ್ಕಿ ಪುಡಿ, ಮತ್ತೆ ಇದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ಹೇಳಿದ್ನಲ್ಲ, ಟಾರ್ಟ್ರಿ ಅಥವಾ ಸಿಟ್ರಿಕ್ ಆಸಿಡ್ ಅಂತ ಕರೀತಾರೆ, ಲಿಂಬುಪ್ಪು ಅಂತ ಕೇಳೋರು ಸಿಗ್ಬೋದು. ಇಷ್ಟಿದ್ರೆ ಸಾಕಾಗತ್ತೆ ಈ ಒಂದು ಹಲ್ವಾ ಮಾಡ್ಲಿಕ್ಕೆ. ಎಲ್ಲ ಪದಾರ್ಥಗಳು ಸಾಕು. ಸೊ ನೋಡಿ, ಈಗ ಮೊದಲನೇದಾಗಿ ಏನ್ ಮಾಡ್ತಾ ಇದ್ದೀನಿ, ಒಂದು ಬೌಲ್ ತಗೊಂಡಿದ್ದಿಲ್ಲ. ಈ ಬೌಲಲ್ಲಿ ನಾವು 1 ಕಪ್ನಷ್ಟು ಹೇಳಿದ್ನಲ್ಲ 250 ಗ್ರಾಮ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನ ನಾನು ಹಾಕೊಳ್ತಾ ಇದ್ದೀನಿ. ಇದರ ಅಳತೆ ನೋಡ್ಕೊಳ್ಳಿ. 2 ಕಪ್ನಷ್ಟು ನೀರು, 1 ಕಪ್ನಷ್ಟು ಕಾರ್ನ್ ಫ್ಲೋರ್ ಆದ್ರೆ ಅದೇ ಕಪ್ನಲ್ಲಿ 2 ಕಪ್ನಷ್ಟು ನೀರನ್ನ ತಗೊಳ್ಳಿ. ಈ ಪ್ರಮಾಣ ತುಂಬಾ ಇಂಪಾರ್ಟೆಂಟು. ಇವಾಗ 2 ಕಪ್ ನೀರು ಹಾಕಿದ್ದೀನಲ್ಲ, ಈಗ ಗಂಟು ಇಲ್ದಿರ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲೂ ಸಹ ಗಂಟು ಬರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗೆಲ್ಲ ಮಿಕ್ಸ್ ಎಲ್ಲ ಆಗಿದ್ದಾಗಿದೆ, ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ಟಾರ್ಟ್ರಿ ಅಂತ ಹೇಳಿದ್ನಲ್ಲ, ಈ ಒಂದು ಸಿಟ್ರಿಕ್ ಆಸಿಡ್ ಲಿಂಬುಪ್ಪು, ಇದ್ರಲ್ಲಿ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ. ಈ ನೀರೆಲ್ಲ ಹಾಕ್ಬಿಟ್ಟು ಈ ಸ್ವಲ್ಪ ಲಿಂಬುಪ್ಪು ಸ್ವಲ್ಪ ಕರಿಗ್ಲಿಕ್ಕೆ ಬಿಡ್ಬೇಕಾಗತ್ತೆ. ಇದು ಏನಕ್ಕೆ ಬೇಕಾಗತ್ತೆ ಅಂತ ಹೇಳ್ತೀನಿ. ಜಾಸ್ತಿ ಹಾಕ್ಬಾರ್ದು, ಬರೀ ಒಂದು ಚಿಟಿಕೆ ಇದ್ರೆ ಸಾಕು. ನೋಡಿ, ಈಗ ಇನ್ನ ಒಂದು ಬಾಣಲೆ ಅಥವಾ ಒಂದು ಕಡಾಯಿ ತರ ಯಾವ್ದನ್ನು ತಗೊಳ್ಳಿ. ಇದರಲ್ಲಿ ಇನ್ನ 2 ಕಪ್ನಷ್ಟು ನಾವು ಏನ್ ತಗೊಂಡಿದ್ವಿ ಸಕ್ಕರೆ, ಆ ಸಕ್ಕರೆಯನ್ನ ನಾನು ಹಾಕೊಳ್ತಾ ಇದ್ದೀನಿ. ಇದೇನಿದೆ 2 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೆ. ಸೊ ಹಾಗಾಗಿ ಸಮ ಪ್ರಮಾಣ ಮತ್ತೆ 2 ಕಪ್ನಷ್ಟು ನೀರು ಬೇಕಾಗತ್ತೆ. 2 ಕಪ್ ಸಕ್ಕರೆಗೆ 2 ಕಪ್ ನೀರು, ಇದು ನೆನಪಿರ್ಲಿ. ಇವಾಗ ಟೋಟಲಿ ಈ ಒಂದು ರೆಸಿಪಿಯಲ್ಲಿ ನೀವು 4 ಕಪ್ ನೀರು ಯೂಸ್ ಮಾಡ್ದಂಗಾಗಿದೆ, ಅಷ್ಟೇ ಬೇಕಾಗಿರೋದು. ಮತ್ತೆ ಈ ಸಕ್ಕರೆ ಅಂತಕ್ಕಂಥದ್ದು ಯಾವುದೇ ರೀತಿಯ ಪಾಕ ಬರಬಾರ್ದು, ಜಸ್ಟ್ ನೀರಲ್ಲಿ ಕರಗಿದ್ರೆ ಸಾಕು. ಇದಾಗ್ಲಿಕ್ಕೆ ಸುಮಾರು ಒಂದು 3 ರಿಂದ 4 ನಿಮಿಷ ಆದ್ರೂ ಬೇಕಾಗತ್ತೆ. ಸೊ ಅದನ್ನ ನೋಡ್ಕೊಂಡು ಅನುಗುಣವಾಗಿ ಸ್ವಲ್ಪ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ಲಿಕ್ಕೆ ಬಿಡಿ. ನೋಡ್ತೀರಲ್ಲ, ಈಗ ನೀರಲ್ಲಿ ಸಕ್ಕರೆ ಎಲ್ಲ ಪರ್ಫೆಕ್ಟ್ ಆಗಿ ಕರಗಿದ್ದಾಗಿದೆ. ಇಷ್ಟು ಮಾತ್ರ ಆದ್ರೆ ಸಾಕಲ್ವಾ. ಸೊ ಈಗ ಇದರಲ್ಲಿ ಏನ್ ಮಾಡಿರ್ತೀನಿ, ನಾ ಅದೇನು ಹೇಳಿದ್ನಲ್ಲ ಲಿಂಬುಪ್ಪು ನೀರು, ಅದನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದ್ರೊಟ್ಟಿಗೆನೆ ಸ್ವಲ್ಪ ಈ ಒಂದು ಕಾರ್ಡಮಮ್ ಪೌಡರು ಹಾಕ್ತೀನಿ. ನೀವು ಅನ್ಕೊಳ್ತಾ ಇರ್ಬೋದು, ನಾನು ಏನಕ್ಕೆ ಇದರಲ್ಲಿ ಲಿಂಬುಪ್ಪು ಹಾಕ್ದೆ ಅಂದ್ಬಿಟ್ಟು. ಲಿಂಬುಪ್ಪು ಹಾಕೋದ್ರಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ನಾವು ಈಗ ಶುಗರ್ ಸಿರಪ್ ಅನ್ನ ಮಾಡಿದೀವಿ. ಸೊ ನಾವು ಹಾಗೆ ಸ್ವಲ್ಪ ಬಿಟ್ಬಿಟ್ರೆ ಏನಾಗುತ್ತೆ, ಮತ್ತೆ ಅದು ಕ್ರಿಸ್ಟಲೈಸ್ ಆಗಕ್ಕೆ ಶುರು ಆಗುತ್ತೆ, ಸಕ್ಕರೆ ಗಟ್ಟಿ ಆಗಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಅದಾಗಬಾರ್ದು ಅಂದ್ಬಿಟ್ಟು ನಾವು ಲಿಂಬುಪ್ಪನ್ನ ಹಾಕ್ತೀವಿ. ಸೊ ನಾವು ಇವಾಗ ಆಗಿದೆ, ಇದನ್ನ ಪಕ್ಕಕ್ಕೆ ಇಟ್ಕೊಳ್ತೀನಿ. ಮತ್ತೆ ಇವಾಗ ಸ್ವಲ್ಪ ದಪ್ಪ ತಳದ ಒಂದು ಪ್ಯಾನ್ ತಗೊಂಡಿದ್ದೀನಿ. ಈ ಪ್ಯಾನ್ ಅಲ್ಲಿ ನಾವು ತುಪ್ಪ ತಗೊಂಡಿದ್ವಲ್ಲ, ಆ ತುಪ್ಪದಲ್ಲಿ ಒಂದು 2 ಸ್ಪೂನ್ ಅಷ್ಟು ತುಪ್ಪವನ್ನು ನಾನು ಹಾಕೊಳ್ತೇನೆ. ಈಗ ನಾವು ಆ ಕಾರ್ನ್ ಫ್ಲೋರ್ ಇಂದ ಒಂದು ಸ್ಲರಿ ಮಾಡಿದ್ವಲ್ಲ, ನೀರ್ ಹಾಕ್ಬಿಟ್ಟು ಗಂಟಿಲ್ದರ ಮಿಕ್ಸ್ ಮಾಡಿದ್ವಲ್ಲ, ಇವಾಗ ಕಾರ್ನ್ ಫ್ಲೋರಿನ ಪ್ರತಿಯೊಂದು ಪದಾರ್ಥನೆಲ್ಲ ಸ್ಲರಿನೆಲ್ಲ ಡೈರೆಕ್ಟ್ ಆಗಿ ಇದರಲ್ಲಿ ಹಾಕೊಂಡ್ಬಿಡೋಣ. ಈಗ ಫ್ಲೇಮ್ ಅನ್ನ ನೀವು ಆನ್ ಮಾಡ್ಕೊಳ್ಳಿ. ಈಗಲೇ ಮೇನ್ ಸ್ವಲ್ಪ ಕಷ್ಟದ ಪ್ರೋಸೆಸ್ ರೆಡಿ ಆಗ್ತಕ್ಕಂಥದ್ದು. ಇವಾಗಲೇ ಸ್ವಲ್ಪ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಫ್ಲೇಮ್ ಅನ್ನ ಲೋ ಮಾಡ್ಕೊಳ್ತಿದೀವಿ ತಾನೆ. ಈಗ ಅರ್ಧದಷ್ಟು ನಾವು ಸಕ್ಕರೆ ಏನು ಸಿರಪ್ ಮಾಡಿದ್ವಲ್ಲ, ಅದ್ರಲ್ಲಿ ಅರ್ಧದಷ್ಟು ನಾನು ಇದ್ರಲ್ಲಿ ಹಾಕೊಳ್ತೀನಿ. ಈಗ ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೊಳ್ಳಿ, ಕ್ಲೀನ್ ಆಗಿ ಮಿಕ್ಸ್ ಮಾಡ್ತಾ ಇರಿ. ನಿಮಗೆ ಗೊತ್ತಿರುತ್ತೆ ಕಾರ್ನ್ ಫ್ಲೋರ್ ನ ಒಂದು ಪ್ರಾಪರ್ಟಿ ಏನಂತ ಹೇಳಿದ್ರೆ, ಸ್ವಲ್ಪ ಹೀಟ್ ಬರಕ್ಕಿಲ್ಲ, ಸ್ವಲ್ಪ ಅದು ಗಟ್ಟಿ ಆಗಕ್ಕೆ ಶುರು ಆಗುತ್ತೆ.
ಅಲ್ವಾ? ಅದೇ ಒಂದು ಪ್ರಾಪರ್ಟಿನ ನಾವು ಈ ಹಲ್ವಾ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದೀವಿ. ಇವಾಗ ಸಕ್ಕರೆ ಪಾಕ ಮತ್ತೆ ಈ ಕಾರ್ನ್ಫ್ಲೋರ್ ಹಾಕ್ಬಿಟ್ಟಿದೀವಲ್ಲ, ಇವಾಗ ಕಂಟಿನ್ಯೂಸ್ ಆಗಿ ನೀವು ಮಿಕ್ಸ್ ಮಾಡ್ತಾ ಹೋಗಿ ಇದು ನೋಡಿ ಈ ರೀತಿ ಸ್ವಲ್ಪ ಲಂಪ್ಸ್ ತರ, ಸ್ವಲ್ಪ ಗಡ್ಡೆ ತರ ಸಾಫ್ಟ್ ಆಗಿರ್ತಕ್ಕಂಥ ಗಡ್ಡೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಈ ಟೈಮ್ ಅಲ್ಲಿ ನೀವೇನ್ ಮಾಡ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ನೀವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಆ ಶುಗರ್ ಸಿರಪ್ ಏನಿರುತ್ತೆ, ಆ ಶುಗರ್ ಸಿರಪ್ ತುಪ್ಪ ಎಲ್ಲ ಹೀರ್ಕೊಂಡು ಈ ರೀತಿ ಗಟ್ಟಿ ಪದಾರ್ಥ ಆಗಕ್ಕೆ ಶುರು ಆಗುತ್ತೆ. ನೀವು ಮಾಡ್ತಾ ನಿಮ್ಗೆ ಇದರ ಅನುಭವ ಬರುತ್ತೆ ಅಂಡ್ ದೆನ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ ಇವಾಗ ಇಷ್ಟು ಮಾತ್ರ ಗಟ್ಟಿಯಾಗಿದೆ, ಇದರಲ್ಲೆಲ್ಲ ಸಕ್ಕರೆ ಪಾಕ ಮತ್ತೆ ತುಪ್ಪ ಎಲ್ಲ ಹಿರ್ಕೊಂಡಿದ್ದಾಗಿದೆ. ಸೊ ಈಗ ಏನ್ ಮಾಡ್ಬೇಕಾಗತ್ತೆ, ಮತ್ತೆ ಒಂದ್ ಸ್ವಲ್ಪ ಎರಡು ಮೂರು ಸೌಟಷ್ಟು ಸಕ್ಕರೆನ ಪಾಕನ ಹಾಕೊಳ್ತಾರೆ, ಸಕ್ಕರೆ ಸಿರಪ್ನ ಹಾಗೆ ಸ್ವಲ್ಪ ತುಪ್ಪನ ಹಾಕೊಳ್ತಾರೆ, ನೀವು ಮಿಕ್ಸ್ ಮಾಡ್ತಾರೆ. ಈ ಪ್ರೋಸೆಸ್ ನ ಅಂಟಿಲ್ ಅಂಡ್ ಅನ್ಲೆಸ್ ಆ ತುಪ್ಪ ಮತ್ತೆ ಆ ಶುಗರ್ ಸಿರಪ್ ಪ್ರತಿಯೊಂದು ಖಾಲಿ ಆಗೋವರೆಗೂ ನೀವು ಇದ್ರಲ್ಲಿ ಮಾಡ್ತಾನೆ ಇರಬೇಕು. ನೀವು ನೋಡ್ತಾ ಇರ್ಬೋದು ಕಂಟಿನ್ಯೂಸ್ ಆಗಿ ನಾನು ಮಿಕ್ಸ್ ಮಾಡ್ತಾನೆ ಇದ್ದೆ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನೋಡಿ ಇದ್ರಲ್ಲಿ ಪ್ರತಿಯೊಂದನ್ನು ಕಂಪ್ಲೀಟ್ ಆ ಶುಗರ್ ಸಿರಪ್ ಎಲ್ಲ ಹೀರ್ಕೊಂಡಿದ್ದಾಗಿದೆ, ಎಲ್ಲ ಆಗಿದೆ, ಕಂಪ್ಲೀಟ್ ಆಗಿದೆ. ಈಗ ಮಿಕ್ಕಿರ್ತಕ್ಕಂಥ ಲಾಸ್ಟ್ ತುಪ್ಪವನ್ನು ಸಹ ಹಾಕ್ಬಿಟ್ಟು ಸ್ವಲ್ಪ ಕಲರ್ ನಿಮಗೆ ಬೇಕಂದ್ರೆ ಹಾಕೊಳ್ಳಿ, ಸ್ವಲ್ಪ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಾನು ಹಾಕೊಳ್ತೀನಿ. ನೀವು ಬೇಡ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಬೋದು, ನೋ ಡೌಟ್ ಅಬೌಟ್ ಇಟ್. ನಾನು ಇಲ್ಲಿ ಸ್ವಲ್ಪ ಕೇಸರಿ ಕಲರ್ನ ಹಾಕೊಳ್ತಾ ಇದ್ದೀನಿ, ಎಡಿಬಲ್ ಕಲರ್ ಅದು. ಸೊ ಈಗ ಇದನ್ನ ಕಂಪ್ಲೀಟ್ ಆಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಅದನ್ನ ಮಿಕ್ಸ್ ಮಾಡ್ತಾ ಇದೀನಿ. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಬೇಕು. ನೀವು ನೋಡ್ತಾ ಇದ್ರೆ ನೋಡಿ ಸೈಡ್ ಅಲ್ಲೆಲ್ಲ ಬಿಡಕ್ ಶುರು ಆಗ್ಬಿಟ್ಟಿದೆ. ತುಪ್ಪ ಯೂಸ್ ಆಗಿರುತ್ತೆ ಅಲ್ವಾ, ಅದನ್ನ ಎಲ್ಲ ಎಷ್ಟು ತಾಗುತ್ತೋ ಅಷ್ಟು ಮಾತ್ರ ಅದು ಹೇಳ್ಕೊಳ್ಳುತ್ತೆ. ನೋಡಿ ಇವಾಗ ಕ್ಲೀನ್ ಆಗಿ ನಾನು ಮಿಕ್ಸ್ ಮಾಡ್ತಾ ಇದ್ರೆ ಸೈಡ್ ಎಲ್ಲ ಕ್ಲೀನ್ ಆಗಿ ಬರ್ತಾ ಇದೆ. ಇನ್ನು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 4 ರಿಂದ 5 ನಿಮಿಷದಲ್ಲಿ ಇದೆಲ್ಲ ಕಂಪ್ಲೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ನೋಡಿ ಎಷ್ಟು ಕ್ಲೀನ್ ಆಗಿ ತಿರುಗ್ತದೆ, ಎಲ್ಲೂ ತಳ ಹಿಡಿತಾ ಇಲ್ಲ, ಕ್ಲೀನ್ ಆಗಿ ಅದರಷ್ಟು ಅದಕ್ಕೆ ಕ್ಲೀನ್ ಆಗಿ ಹೋಗ್ತದೆ. ಈ ಸಂದರ್ಭದಲ್ಲಿ ಏನ್ ಮಾಡ್ಬೋದು, ನಾವು ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ತೀನಿ. ಇಲ್ಲಿ ಕಾಜು ಹಾಕೊಳ್ತಾ ಇದೀನಿ, ಮಗಜ್ ಇದೆ, ಮಗಜು ಸಹ ಹಾಕೊಳ್ತಾ ಇದೀನಿ. ಅಂಡ್ ದೆನ್ ಸ್ವಲ್ಪ ಬಾದಾಮಿ ಸ್ಲೈಸಸ್ ಮಾಡ್ಕೊಂಡಿದ್ದೆ ನಾನು, ಆ ಸ್ಲೈಸಸ್ ನ ಸಹ ನಾನು ಹಾಕೊಳ್ತಾ ಇದೀನಿ. ಈಗ ಇದನ್ನೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಡ್ರೈ ಫ್ರೂಟ್ಸ್ ಇಲ್ದಿರಾ ಸಹ ಮಾಡ್ಬೋದು, ಹಾಗೂ ಚೆನ್ನಾಗಿರುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ಸ್ವಲ್ಪ ಬೈಟ್ ಮಾಡ್ಬೇಕಂದ್ರೆ ಸ್ವಲ್ಪ ನಟ್ಟಿನೆಸ್ ಬರುತ್ತಲ್ಲ, ಸೊ ಆ ಒಂದು ಕಾರಣಕ್ಕಾಗಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಆಡ್ ಮಾಡಿದ್ದೀನಿ. ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಕಾರಣಕ್ಕಾಗಿ. ನೋಡಿ ಇವಾಗೆಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ. ಇನ್ನ ಒಂದು 2 ನಿಮಿಷಗಳ ಕಾಲ ಬೇಕು. ಇವಾಗೆಲ್ಲ ಪರ್ಫೆಕ್ಟ್ ಆಗಿ ತಣ್ಣಗಾಗ್ತಿದಿಲ್ಲ, ಒಂದು ಟ್ರೇ ಅನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಟ್ರೇ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ಈ ಕಂಪ್ಲೀಟ್ ಈ ಒಂದು ಹಲ್ವಾವನ್ನ ನಾನು ಇದರಲ್ಲಿ ಹಾಕೊಂಡ್ಬಿಡ್ತೇನೆ. ಪರ್ಫೆಕ್ಟ್. 1-2 ಸತಿ ಟ್ಯಾಪ್ ಮಾಡಿ, ತುಂಬಾ ಬಿಸಿ ಇರುತ್ತೆ, ಹುಷಾರಾಗಿ ಹ್ಯಾಂಡಲ್ ಮಾಡಿ ಇದನ್ನ. ನೋಡಿ ಇವಾಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಪಿಸ್ತಾ ನನ್ನ ಹತ್ರ ಕಟ್ ಮಾಡಿರ್ತಕ್ಕಂಥ ಪಿಸ್ತಾ ಇತ್ತು. ಸೊ ಮೇಲ್ಗಡೆ ಗಾರ್ನಿಶಿಂಗ್ಗೋಸ್ಕರವಾಗಿ ನಾನು ಇದ್ರ ಮೇಲ್ಗಡೆ ಒಂದು ಸ್ವಲ್ಪವನ್ನ ಈ ರೀತಿ ಹಾಕೊಳ್ತಾ ಇದ್ದೇನೆ. ನೋಡಿ ಇದು ಕಂಪ್ಲೀಟ್ ಆಗಿ 1-2 ಗಂಟೆಗಳಾದ್ರೂ ಮಿನಿಮಮ್ ಕೂಲ್ ಆಗ್ಲಿಕ್ಕೆ ನೀವು ಬಿಡ್ಬೇಕಾಗತ್ತೆ. ನೋಡ್ತಿದ್ರಲ್ಲ 1-2 ಗಂಟೆಗಳ ಕಾಲ ಇದು ಪರ್ಫೆಕ್ಟ್ ಆಗಿ ಕೂಲ್ ಆಗಿದೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಕನ್ಸಿಸ್ಟೆನ್ಸಿ ನೀವು ಕರೆಕ್ಟ್ ಆಗಿ ಇದು ಕ್ಲೀನ್ ಆಗಿ ಕುಕ್ ಮಾಡಿದಿರ ಅಂತ ಹೇಳಿದ್ರೆ ಈ ಒಂದು ಸ್ಲ್ಯಾಬ್ ಈ ರೀತಿ ರೆಡಿ ಆಗುತ್ತೆ. ಏನು ನೀವು ಚಾಕು ತಗೊಳ್ಳೋದು ಬೇಡ, ಅಷ್ಟು ಪರ್ಫೆಕ್ಟ್ ಆಗಿ ಇದು ಕುಕ್ ಆಗಿದೆ. ಕಂಪ್ಲೀಟ್ ಆಗಿ ಕೈ ಇಟ್ಕೋಬಹುದು, ಕ್ಲೀನ್ ಆಗಿ ವ್ಯಾಲಿಯಂಟ್ ಆಗಿ ಬರುತ್ತೆ. ಸೊ ಈಗ ಇದನ್ನ ಕಟ್ ಮಾಡೋದಕ್ಕೆ ಚಾಕು ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನ ಕಟ್, ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇದು ಮುರಿಯುತ್ತೆ ಹೋಗುತ್ತೆ ಅನ್ನೋ ಚಾನ್ಸೇ ಇಲ್ಲ, ಅಷ್ಟು ಎಲಾಸ್ಟಿಸಿಟಿ ಇದರಲ್ಲಿ ಇರುತ್ತೆ, ಅಷ್ಟು ಪರ್ಫೆಕ್ಟ್ ಆಗಿ ಇದು ಬರುತ್ತೆ. ನಾನು ರೆಗ್ಯುಲರ್ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿ ಬಂದಿದೆ. ನೀವು ನೋಡ್ತಿರ್ಬೋದು ಈ ಹಲ್ವಾ ಅಂತಕ್ಕಂಥದ್ದು ಆ ಟೆಕ್ಸ್ಚರ್ ಇದೆಲ್ಲ ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಒಂದ್ ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ, ಸ್ವಲ್ಪ ಎಲಾಸ್ಟಿಸಿಟಿ ಇರುತ್ತೆ. ಟೇಸ್ಟ್ ಮಾತ್ರ ಹೆಂಗಿರುತ್ತೆ ಗೊತ್ತಾ, ನೀವು ಬಾಯಲ್ಲಿ ಹಾಕೊಂಡು ಜಗಿತಾ ಇದ್ರೆ ಒಳ್ಳೆ ಟಾಫಿ ತಿಂದಂಗೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಮಕ್ಕಳಂತೂ ಇದನ್ನ ತಿಂದು ಫಿದಾ ಆಗ್ಬಿಡ್ತಾರೆ. ಸಂಜೆ ಹೊತ್ತು ಸ್ನಾಕ್ ಟೈಮಲ್ಲಿ ಒಂದೊಂದು ಪೀಸ್ ತಿಂದು ಕೂಡ ಬೆಟರ್ ಅಲ್ವಾ. ನೀವು 100,000 ರೂಪಾಯಿ ಕೊಟ್ಟಲ್ಲಿ KG ಗಟ್ಟಲೆ ತಗೊಂಡ್ಬರೋ ಬದಲು ಮನೆಯಲ್ಲೇ ಮಾಡ್ಕೊಂಡ್ರೆ ಏನಿದೆ, ಎಷ್ಟು ಖರ್ಚಿದೆ ಇದರಲ್ಲಿ, ತುಂಬಾ ಸುಲಭ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ನಾನು ಈ ಥರದ್ದೇ ಹೊಸ ವೈವಿಧ್ಯಮಯ ಅಡಿಗೆಗಳೊಂದಿಗೆ ನಿಮ್ಮ ಮುಂದೆ ನಾ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.